ಏನಿಲ್ಲ, ಮತ ಕಳುವುದಾಗಿರ್ಬೋದು ಅಥವಾ ಬೋಗಸ್ ಮತದಾನ ಆಗಿರ್ಬೋದು, ರಿಗ್ಗಿಂಗ್ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ಇವತ್ತಿಗೂ ನಡೀತಾ ಇರ್ತವೆ. ಇವತ್ತಿಗೂ ಈ ರಾಜಕಾರಣಿಗಳ ಕೆಲಸ ಮಾಡೇ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರು ಎದಕ್ಕಾಗಿ ಬರಬೇಕಾಗಿರ್ತದೆ, ಜನಪರ ಕೆಲಸ ಮಾಡಿರೋದಿಲ್ಲ, ಜನ ಅವ್ರಿಗೆ ದೂರ ಸರಿರ್ತಾರೆ. ಅದಕ್ಕಾಗಿ ಆಡಳಿತಾರೂಢ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಏನೋ ಒಂದು 2-3% ವೇರಿಯೇಷನ್ ಆಗ್ತಿರ್ತದೆ. ಆ 2-3% ತಮ್ಮ ಕಡೆ ಒಲವಂಗೆ ಮತಗಳ ಎಣಿಕೆಯನ್ನು ಕಡಿಮೆ ಮಾಡೋದು, ಮತ್ತೇನು ಮಾಡೋದು ಕೆಲಸವನ್ನು ಯಾವುದಾದ್ರೂ ಆಡಳಿತಾರೂಢ ಪಕ್ಷ ಮಾಡೇ ಮಾಡ್ತದೆ. ಹೆಚ್ಚು ಮಾಡ್ಕೋಬೇಕಾಗಿದೆ ಮತದಾರರನ್ನು ಹೆಚ್ಚು ಮಾಡ್ಕೊಳ್ಳೋದು. ಉದಾಹರಣೆ ಹೇಳಿ ನಿಮಗೆ, ಈ ಒಂದು ಮಹಾರಾಷ್ಟ್ರದಲ್ಲ ಮತದಾರ ಸಂಖ್ಯೆ ನಿಯರ್ ಟು 1 crore ಹೆಚ್ಚು ಮಾಡ್ಕೊಂಡ್ಬಿಟ್ರು. ಇಲ್ಲಿ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಿತರ ಅರ್ಥ ಅಂತ ಒಟ್ಟಿನಲ್ಲೇ ಯಾವುದೇ ಪಕ್ಷ ಇರಲಿ, ಅದರಂತೂ ಇವತ್ತು BJP 11 ವರ್ಷ ಆದರೂ ಅಧಿಕಾರ ಮಾಡ್ತಾ ಬಂದ. ಈ ಕಾಂಗ್ರೆಸ್ಸಿನ ಬೂಟ್ನಲ್ಲಿ ತಮ್ಮ ಕಾಲು ಹಾಕ್ಕೊಂಡು ಇದು ನಮ್ಮ BJP ಇದಪ್ಪ ಅಂತೇಳಿ ಹೊರಟಿದ್ದಾರೆ. ಆದರೆ ಇದು ಏನದರ ಬೂತ್ ರಿಗ್ಗಿಂಗ್ ಆಗಿರ್ಬೋದು, ಅಥವಾ ಮತ ರಿಗ್ಗಿಂಗ್, ಅದು ಬೋಗಸ್ ಓಟ್ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ಘಟನೆಗಳಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈ ಮತ ಕಳುವು ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಇದು ಎಲೆಕ್ಷನ್ ಕಮಿಷನ್ ಪ್ರೆಷರು ಮಾಡಿದಂಗೆ ಅನಿಸ್ತದೆ. ಯಾಕಂತಂದ್ರೆ ಸರ್ ಎಲೆಕ್ಷನ್ ಕಮಿಷನ್ ಅಂತದ್ದು ಅವ್ರು ಹಂಗೆ ಹೇಳ್ತಿರ್ತಾರಪ್ಪ, ನಮ್ಮ ಕೆಲಸನ ಮಾಡೋಣ ಅಂದ್ರೆ ನಾವು ಏನೈತಿ ಈ ವಿಶೇಷವಾದಂಥ SIR ಅಂದರೆ ವಿಶಿಷ್ಟ ಪರಿಷ್ಕರಣೆ ಮಾಡುವಂಥ ಕೆಲಸ ನಾವು ಮುಂದುವರ್ಸೋಣ.